ಡೆಫಿನೇಷನ್ ಆಫ್ ಕಂಪ್ಯೂಟರ್. ನಾನು ಫಸ್ಟ್ ಬರೋಣ ನಿಮಗೆ ಏನೇನು ನಾನು ಆನ್ಲೈನ್ ಕ್ಲಾಸ್ ತೊಗೊಳತ್ತೀನಿ, ನೀವು ಕ್ಲಾಸಿಗೆ ಬರೋಣ ಫಸ್ಟ್ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ, ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್. ಓಕೆ, ಸೊ ಅದಕ್ಕೋಸ್ಕರ ನೀಟಾಗಿ ಇವನ್ನ ಬರ್ಕೋತ ಹೋಗಬೇಕು. ಡೇಟಾ ಅಂದ್ರೇನು? ಡೇಟಾ ಈಸ್ ಆನ್ ರಾ ಮಟೀರಿಯಲ್ ಆರ್ ರಾ ಥಿಂಗ್ಸ್ ಆರ್ ರಿಯಲ್ ವರ್ಡ್ ಎಂಟಿಟಿ ಈಸ್ ಕಾಲ್ಡ್ ಡೇಟಾ. ಎಂಟಿಟಿ ಅಂದರೆ ಇಟ್ ಈಸ್ ಅ ರಿಯಲ್ ವರ್ಡ್ ಥಿಂಗ್, ಇಟ್ ಶುಡ್ ಹ್ಯಾವ್ ಸಮ್ ಅಟ್ರಿಬ್ಯೂಟ್ಸ್. ಅಟ್ರಿಬ್ಯೂಟ್ಸ್ ಅಂದರೆ ಅಟ್ರಿಬ್ಯೂಟ್ ಅಂದರೆ ಪ್ರಾಪರ್ಟೀಸ್ ಆಫ್ ಆ್ಯನ್ ಎಂಟಿಟಿ ಅಂದರೆ. ಓಕೆ, ಪೆನ್ ಅನ್ನೋದು ಒಂದು ಅಟ್ರಿಬ್ಯೂಟು, ಸಾರಿ ಎಂಟಿಟಿ, ಅದಕ್ಕೆ ಸಮ್ ಪ್ರಾಪರ್ಟೀಸ್ ಇದಾವು. ಮೊಬೈಲ್ ಅನ್ನೋದು ಒಂದು ಎಂಟಿಟಿ, ಅದಕ್ಕೆ ಪ್ರಾಪರ್ಟೀಸ್ ಅದಾವು. ಪ್ರಾಪರ್ಟೀಸ್ ಅಂದ್ರೇನು? ಮೊಬೈಲ್ ಎಷ್ಟು ಇಂಚಿಂದ ಐತಿ, ಏನು ಕಲರ್ ಐತಿ, ಅದು ಏನು ಆಪ್ರೇಟ್ ಮಾಡುತ್ತೆ, ಬಟನ್ಸ್ ಅದಾವು, ಸ್ಕ್ರೀನ್ ಟಚ್ ಐತು, ದೀಸ್ ಆಲ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಮೊಬೈಲ್. ಓಕೆ, ಸೊ ಇನ್ಫಾರ್ಮೇಷನ್ ಅಂದರೆ ಇನ್ಫಾರ್ಮೇಷನ್ ಈಸ್ ಎ ಪ್ರೊಸೆಸ್ಡ್ ಡೇಟಾ, ಇಟ್ ಈಸ್ ಆರ್ಗನೈಸ್ಡ್ ಡೇಟಾ ಇರುತ್ತೆ, ಅಂದ್ರೆ ಅಲ್ಲಿ ಡೌಟ್ಸ್ ಇರೋಂಗಿಲ್ಲ, ಕ್ಲಿಯರ್ ಇರ್ತದೆ ಪಿಕ್ಚರ್, ಅಂಥದಕ್ಕೆ ಇನ್ಫಾರ್ಮೇಷನ್ ಅಂತಾರ. ಭಾರಿ ಇನ್ಫಾರ್ಮೇಟಿವ್ ಇತ್ತು ಹೇಳೋದು ಅಂತ ಬಳಸ್ತಿರ್ತೀವಲ್ಲ, ಇನ್ಫಾರ್ಮೇಷನ್. ಓಕೆ, ಸಮ್ ಟೈಮ್ ಏನಾಗುತ್ತಾ, ಎಲ್ಲ ಹೇಳಿರ್ತಾರೆ ಬಟ್ ಅರ್ಥನ ಆಗಿರಂಗಿಲ್ಲ, ಅದು ಡೇಟಾ ಆಗುತ್ತಾ, ಇನ್ಫಾರ್ಮೇಷನ್ ಆಗಲ್ಲ. ಓಕೆ, ದಿಸ್ ಈಸ್ ಸಿಂಪಲ್ ಡೈಗ್ರಾಮ್. ಡೇಟಾ ಇದು ಪ್ರೊಸೆಸ್ ಆಗಿ ನಿಮಗೊಂದು ಇನ್ಫಾರ್ಮೇಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಫಾರ್ಮೇಷನು. ನೆಕ್ಸ್ಟ್ ಕೆಪಾಬಿಲಿಟೀಸ್ ಆಫ್ ಕಂಪ್ಯೂಟರ್ ನಿನ್ನೆ ಡಿಸ್ಕಷನ್ ಮಾಡ್ತೀವಿ. ಕಂಪ್ಯೂಟರ್ ಹ್ಯಾಸ್ ಅ ಹ್ಯೂಜ್ ಡೇಟಾ ಸ್ಟೋರೇಜ್ ಐತಿ. ಹಂಗಂತೇಳಿ ಆ್ಯಕ್ಚುಲಿ ಇಟ್ ಈಸ್ ಇಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ, ದ ಕಂಪ್ಯೂಟರ್ ಮೆಮರಿ ಜಸ್ಟ್ ಲೈಕ್ ಎ ಹ್ಯೂಮನ್ ಬ್ರೈನ್. ಇಟ್ ಈಸ್ ಕಂಪ್ಲೀಟ್ಲಿ ಕಂಪ್ಯೂಟರ್ ವರ್ಕ್ಸ್ ಲೈಕ್ ಅ ಹ್ಯೂಮನ್ ಬೀಯಿಂಗ್. ಅರ್ಥ ಆಗ್ತಿದೆ ರೀ? ಎಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಬೀಯಿಂಗ್ ಹೇಗೆ ವರ್ಕ್ ಮಾಡ್ತಾ ನೋಡಿ. ಈಗ ನೋಡ್ರಿ, ವಿದೌಟ್ ಮನುಷ್ಯನು ವಿದೌಟ್ ಯು ಶುಡ್ ಗಿವ್ ಅ ಇನ್ಪುಟ್ ಟು ದ ನಾನು ಇದನ್ನು ಮಾಡಬೇಕಪ್ಪ ಅಂತ ಮನಸ್ಸಿಗೆ ತಗೋತೀನಿ, ಅಥವಾ ಯಾರೋ ಒಬ್ರು ಇದನ್ನು ಮಾಡಂತ ಹೇಳ್ತಾರೆ, ಅವಾಗ ನಾನು ಮಾಡಕ್ಕೆ ಹೋಗ್ತೀನಿ. ಸೊ ಇಟ್ ವಿಲ್ ಟೇಕ್ ದ ಇನ್ಪುಟ್, ಅದನ್ನು ಥಿಂಕ್ ಮಾಡ್ತೇವೆ, ಓಕೆ ಮಾಡಬೇಕು ಬೇಡ ಅಂತ ಹೇಳ್ತೇವೆ, ಮನೇಲೇ ಹೋಗಿ ತೊಗೊಂಬ ಅಂತಾರೆ. ಸೊ ನೀವು ಅದನ್ನು ಇನ್ಪುಟ್ ತೊಗೋತೀರಿ, ಮಾಡ್ಬೇಕಂತೀರಿ, ಮಾಡ್ತಿದ್ರಿ ಅಂದ್ರೆ ಇಲ್ಲ, ಬೇಡ ಅಂತಂದ್ರೆ ಇಲ್ಲ ಅಂತ ಹೇಳ್ತೀರಿ. ಸೊ ಈ ಪ್ರೋಸೆಸ್ ಸ್ಟೋರ್ಸ್ ಗಿವ್ಸ್ ಔಟ್ಪುಟ್. ಸ್ಟೋರ್ಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾಳೆ ಇವತ್ತು 9 ಗಂಟೆಗೆ ಸರಿ ಅಂದಿರ್ತಾರೆ, ಅವಾಗ ಹೋಗಿ ತಂದು ಕೊಟ್ಟಿರ್ತೀರಿ, ನಾಳೆನೂ ಹೋಗಿ ಒಂದ್ಸರಿ ನೀವು ತೊಗೊಂಬ ಅಂತಾರೆ. ಅವಾಗ ನೀವು ಹೇಳ್ತೀರಿ, ದಿನ ನನಗೆ ಹೇಳ್ತಿ, ಯೂಶಲಿ ಹಿಂಗೆ ಮನೆ ಇರಲ್ಲ ಅಂದ್ರೇನು, ನೀವು ಏನೇ ಹೋಗಿ ತೊಗೊಂಡು ಬಂದಿರೋದು, ಮೊನ್ನೆ ಹೋಗಿ ತೊಗೊಂಡು ಬಂದಿರೋದು ನಿಮ್ಮ ಮೈಂಡಲ್ಲಿ ಸ್ಟೋರ್ ಮಾಡಿರಿ. ಇಟ್ ಈಸ್ ಅ ಸ್ಟೋರೇಜ್. ಸ್ಟೋರ್ ಮಾಡ್ತೀರಿ, ಸ್ಟೋರ್ ಮಾಡಿ ಏನು ಮುಂದೆ ತರಬೇಕೋ ಬೇಡ ಅಂತ ವಿಚಾರ ಮಾಡ್ತೀರಿ. ದಟ್ ಈಸ್ ಪ್ರೋಸೆಸ್, ಇಟ್ ಗಿವ್ಸ್ ದ ಔಟ್ಪುಟ್. ಓಕೆ, ಇಲ್ಲಿ ಹ್ಯೂಜ್ ಸ್ಟೋರೇಜ್ ಅಂತ ಕ್ವಶನ್ ಬಂದಿದೆ. ಹ್ಯೂಜ್ ಸ್ಟೋರೇಜ್ ಮೀನ್ಸ್ ವಾಟ್? ಕಂಪ್ಯೂಟರ್ ಹ್ಯಾಸ್ ಸೋ ಮಚ್ ಮೆಮರಿ ಮೀನ್ಸ್ ಕೆಪಾಸಿಟಿ. ಒಂದು GB ಮೆಮರಿಯನ್ನು ಕಂಪ್ಯೂಟರ್ನ ಸಿಂಪಲ್ ಒಂದು ಕಾಲೇಜ್ ಕಂಪ್ಯೂಟರ್ ಹೇಳ್ತೇನೆ, ನಾವು ಒಂದು ದೊಡ್ಡ ಆರ್ಗನೈಸೇಷನ್ ಅಥವಾ ಲೈಕ್ ಫೇಸ್ಬುಕ್ಕು, ಟ್ವಿಟರ್ ಅಂಥವು ನೀವು ಕೌಂಟೇ ಮಾಡೋಕ್ಕಾಗಲ್ಲ, ಮೆಮರಿಯನ್ನು ಅವ್ರು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ನೀವೊಂದು ಸಿಂಪಲ್ ಮೊಬೈಲ್ ತೊಗೊಂಡ್ರೆ 128 GB ಮೆಮರಿ ಇದೆ. ಏನು MB ಅಂದ್ರೇನು, ಓಕೆ KB ಅಂದ್ರೇನು, ಇನ್ನೂ ಮೋಸ್ಟ್ ಆಫ್ ಗೊತ್ತಿರಲ್ಲ. ಸೊ ಡೋಂಟ್ ವರಿ, ನೀವು ಬಂದ್ಕೊಳ್ಳೇನೆ ಅದನ್ನೊಂದು ನಾನು ನಿಮ್ಗೆ ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಸಿಸ್ಟಮ್ ಬಗ್ಗೆ. ಓಕೆ, ಸೊ ಅಷ್ಟು ಮೆಮರಿ ಕೆಪಾಸಿಟಿ ಅಂದರೆ 1 GB ಅಂತಂದರೆ ಒಂದು ಮೂವಿ ಫಿಲ್ಮಲ್ಲಿ 1 GB ಅಂದರೆ ಮೀಡಿಯಮ್ ಕ್ವಾಲಿಟಿ ಇದು ಬರ್ತಾವೆ ಇಂಗ್ಲೀಷ್ ಮೂವಿ. ಬಟ್ ಕನ್ನಡ ಮೂವಿ ಅದು 1 GB ಅಂದರೆ ಒಂದು ಮೂವಿ ಅಂದ್ಕೊಂಡ್ರೆ 1 GB ಅಂದರೆ ಒಂದು ಮೂವಿ ಅಂದ್ಕೊಂಡ್ರೆ 128 GB ಅಂದರೆ 128 1 ಮಿನಿಟ್, ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ. 128 ಮೂವೀಸ್ ಸ್ಟೋರ್ ಮಾಡುವ ಮೀನಿಂಗು. ಸಿಂಪಲ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ 125 ಪಿಕ್ಚರ್ಗಳನ್ನು ಒಂದು ಮೊಬೈಲಲ್ಲಿ ಸ್ಟೋರ್ ಮಾಡಿಡ್ಬೋದು, ಅಂದರೆ ಅಷ್ಟು ಸ್ಪೇಸು. ಓಕೆ, ಬಟ್ ಆ್ಯಸ್ ಹ್ಯೂಮನ್ ಬೀಯಿಂಗಿಗೆ ಎಷ್ಟು ಸ್ಪೇಸ್ ಐತ್ರಿ ಮನುಷ್ಯ ಎಷ್ಟು ಸ್ಟೋರ್ ಮಾಡ್ಬೋದು ಮೈಂಡಲ್ಲಿ? ಎಷ್ಟು ಸ್ಟೋರ್ ಮಾಡ್ಬೋದು ರೀ ಮೈಂಡಲ್ಲಿ? ಹ್ಯೂಮನ್ ಮೈಂಡಲ್ಲಿ ಎಷ್ಟು ಸ್ಟೋರ್ ಮಾಡ್ಬೋದು ರೀ? ಯಾರಾದರೂ ನಮ್ಮ ಮೈಂಡಲ್ಲಿ ದಿಸ್ ಈಸ್ ಆಲ್ಸೋ ಸ್ಟೋರೇಜ್. ನಮ್ಮ ತಲೆಯೊಳಗೆ ಎಷ್ಟು ಸ್ಟೋರ್ ಮಾಡ್ತೀವಿ? ಮ್ಯಾಕ್ಸಿಮಮ್ಮು ಅನ್ಲಿಮಿಟೆಡ್. ಅಂದರೆ ನಮ್ಮ ಮೈಂಡ್ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡ್ಬೋದು. ಇಟ್ ಕ್ಯಾನ್ ಸ್ಟೋರ್ ಅನ್ಲಿಮಿಟೆಡ್ ಸ್ಟೋರೇಜ್. ಬಟ್ ಕಂಪ್ಯೂಟರ್ ದೇರ್ ಇಸ್ ನೋ ಅನ್ಲಿಮಿಟ್ ಅಂತ ಕಾನ್ಸೆಪ್ಟ್ ಇಲ್ಲ. ಹ್ಯೂಜ್ ಸ್ಟೋರೇಜ್ ಇದೆ.
ಅಂದರೆ ಎಷ್ಟು ಬೇಕಷ್ಟು ಸ್ಟೋರ್ ಮಾಡಿ ಮೆಮರಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ದಟ್ಸ್ ವೈ ಕಂಪ್ಯೂಟರ್ ಕೆಪಾಬಿಲಿಟಿ ಅಂದರೆ ಕೆಪಾಸಿಟಿ ಇಟ್ ಈಸ್ ಹ್ಯೂಜ್ ಸ್ಟೋರೇಜ್ ಇದೆ. ಓಕೆ, ನೆಕ್ಸ್ಟ್ ಒನ್ ಎಕ್ಯುರೇಸಿ ಹೇಳಿದ್ನಲ್ಲ, ಎಕ್ಸಾಕ್ಟ್ ಆನ್ಸರ್ ಕೊಡುತ್ತೆ ಯಾವಾಗಲೇ ಎಲ್ಲಿ ಪ್ರೊಸೆಸಿಂಗ್ ಐತಿ. ಓಕೆ, ಏನೋ ಯೂಸ್ವಲಿ ಕಂಪ್ಯೂಟರ್ ರೈಟ್ ಆನ್ಸರ್ ಕೊಡುತ್ತೆ, ಅಂದರೆ ಮನುಷ್ಯ ಒಮ್ಮೆ ಇಟ್ಸ್ ಆನ್ಸರ್ ರಾಂಗ್ ಕೊಡುತ್ತೆ, ಕಂಪ್ಯೂಟರ್ ಆಗ. 1 minute, no longer presentation, your feasible while someone is presenting. ಯಾರೋ ಪ್ರೆಸೆಂಟ್ ಅಂತ ಕ್ಲಿಕ್ ಮಾಡಬೇಡ್ರಿ ಪ್ಲೀಸು. ಯಾರೋ ಪ್ರೆಸೆಂಟ್ ಅಂತ ಕ್ಲಿಕ್ ಮಾಡ್ತಿದ್ದೀರಿ, ಪ್ರೆಸೆಂಟ್ ಅಂತ ಯಾರು ಕ್ಲಿಕ್ ಮಾಡಬಾರ್ದು, ಜಾಯಿನ್ ಆಗಬೇಕು ಅಂತ ಮಾಡಬಾರ್ದು. ನನ್ನ ವಾಯ್ಸ್ ಕೇಳ್ತಿದ್ಯಾ? ಓಕೆ, ಡನ್. ಓಕೆ, ಕೇಳ್ತಾ ಇದೆಯಾ ಯಾರಾದರೂ ಒಬ್ರು? ಚಾಟ್ ಬಾಕ್ಸಲ್ಲಿ ಎಸ್ ಈ ಥರ ಹೇಳಿ ಫಾಸ್ಟಾಗಿ. ಕೇಳ್ತಾ ಇದೆಯಾ? ಹಾಂ, ಓಕೆ. ಸ್ಕ್ರೀನು ಕಾಣ್ತಿದೆಯಾ? ಓಕೆ. ಕೆಪಾಬಿಲಿಟೀಸ್ ಆಫ್ ಕಂಪ್ಯೂಟರ್ನಲ್ಲಿ ಹ್ಯೂಜ್ ಸ್ಟೋರೇಜ್ ಇದೆ. ಪ್ರೊಸೆಸಿಂಗ್ ಅಂದರೆ ಥಿಂಕಿಂಗ್ ಅಂತ ಹುಮದಲ್ಲಿ ನಾವು ಮಾಡ್ತೇವಲ್ಲ, ಅದು ಪ್ರೋಸೆಸ್ ಅಂತೇವೆ. ಇದು ಕಂಪ್ಯೂಟರ್ performs necessary operations such as arithmetic, logic operations. ಈಗ ಜನರಲ್ ಪರ್ಪಸ್ ಯೂಸ್ ಮಾಡ್ತೇವೆ ಕಂಪ್ಯೂಟರ್. ಇಟ್ ಕ್ಯಾನ್ ಡೂ ಎನಿಥಿಂಗ್. ಸಾಂಗ್ ಪ್ರೊಸೆಸ್ ಮಾಡ್ಬೋದು, ವಿಡಿಯೋ ಪ್ರೊಸೆಸ್ ಮಾಡ್ಬೋದು, ಮೂವಿ ಪ್ರೊಸೆಸ್ ಮಾಡ್ಬೋದು. ಇಟ್ ಕ್ಯಾನ್ ಪ್ರೊಸೆಸ್ ಎನಿಥಿಂಗ್. ಓಕೆ, ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಬರುತ್ತೆ. ಅಂದರೆ ಕಂಪ್ಯೂಟರ್ ಇನ್ಪುಟ್ ಔಟ್ಪುಟ್. ಓಕೆ, ಕಂಪ್ಯೂಟರ್ ಇಟ್ ಕ್ಯಾನ್ ಟೇಕ್ ಇನ್ಪುಟ್ ಆಸ್ ವೆಲ್ ಆಸ್ ಇಟ್ ಗಿವ್ಸ್ ಅ ಮೀನಿಂಗ್ಫುಲ್ ಔಟ್ಪುಟ್. ಓಕೆ, ದೀಸ್ ಆರ್ ದ ಕಂಪ್ಯೂಟರ್ ಕೆಪಾಬಿಲಿಟೀಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಡಿಸ್ಕಷನ್ ಮಾಡಿದೆವು ಅನ್ಸುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್. ಯಾರೋ ಪ್ರೆಸೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಪ್ರೆಸೆಂಟ್ ಅಂತ ಕ್ಲಿಕ್ ಮಾಡಬೇಡಿ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದೆವಿ. ಹೈ ಪ್ರೊಸೆಸಿಂಗ್ ಸ್ಪೀಡು, ಕಂಪ್ಯೂಟರ್ ಪ್ರೊಸೆಸ್ ವೆರಿ ಹೈ, ಇಟ್ ಎಕ್ಸಿಕ್ಯೂಟ್ಸ್ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ನೋಡಿ, ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ ಅಂದರೆ ಓಪನ್, ಕ್ಲೋಸ್, ಅಥವಾ ನಾನು ಏನೋ ಒಂದು ಕ್ಲಿಕ್ ಮಾಡಿದೆ, ಏನೋ ಓಪನ್ ಅಂತ ಒಂದು ಮೌಸ್ ಕ್ಲಿಕ್ ಮಾಡಿದೆ, ಅಂಥವು ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ರೀ. ಇನ್ಸ್ಟ್ರಕ್ಷನ್ ಕ್ಲೋಸ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್, ಮೂವ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್, ಕಾಲ್ ಒಂದು ಇನ್ಸ್ಟ್ರಕ್ಷನ್, ಕಟ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್. ಇಂಥವು ಎಷ್ಟ್ರಿ? ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಲ್ಲಿ 1 ಮಿಲಿಯನ್ ಇನ್ಸ್ಟ್ರಕ್ಷನ್ ಮಾಡೋಷ್ಟು ಹೈ ಪ್ರೊಸೆಸಿಂಗ್ ಸ್ಪೀಡ್ ಇದೆ. ಎಷ್ಟು ಕೆಪಾಸಿಟಿ ಇದೆ ಅಂತ ಮೀನಿಂಗು. ಅಂದರೆ ನಾ ಸಿಂಪಲ್ ವರ್ಡ್ಸ್ನಾಗ ಹೇಳ್ಬೇಕಂದ್ರೆ, ನಿಮ್ಮದು ಒಂದು 10 ಲೈನ್ ಅದಾವಲ್ಲ ಒಂದು ಬುಕ್ಕಲ್ಲಿ, 1 2 3 4 5 ಒಂದು 10 ಸೆಂಟೆನ್ಸ್ ಅದಾವಲ್ಲ, ಈ 10 ಸೆಂಟೆನ್ಸ್ ಹಂಗೆ ಮಿಲಿಯನ್ಸ್ ಆಫ್ ಸೆಂಟೆನ್ಸಸ್ ಪರ್ ಸೆಕೆಂಡಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ವಿಚಾರ ಮಾಡಿ, ಮನುಷ್ಯನ ಮೈಂಡು ಇಟ್ಸ್ ಟು ಗುಡ್ ಆ್ಯಕ್ಚುಲಿ. ಬಟ್ ನಾನು ಈಗ ಇದೊಂದು ಲೈನು ಇದು ಎಷ್ಟು ಮಾಡ್ಬೋದು ನಾನು? ಭಾಳ ಅಂದರೆ 100 ಲೈನ್ಸ್ ಮಾಡ್ಬೋದು ಒಂದು ಸೆಕೆಂಡಲ್ಲಿ, 10 ಲೈನ್ಸ್ ಮಾಡ್ಬೋದು. ಬಟ್ ಕಂಪ್ಯೂಟ್ರು ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡಲ್ಲಿ ಅಷ್ಟು ಸ್ಪೀಡ್ ಇದೆ ಅಂತ ಮೀನಿಂಗ್ ಅಷ್ಟೇ, ಸಿಂಪಲ್ ಆಗಿ. ನಾನು ಏನು ಭಾಳ ಆಗ್ತಿಲ್ಲ. ಆಮೇಲೆ ಎಷ್ಟೇ ಸ್ಪೀಡ್ ಇರಲಿ, ಎಕ್ಯುರೆಸಿ ಇಟ್ ಈ ಆಲ್ವೇಸ್ 100% ಎಕ್ಯುರೇಟ್ ಇರುತ್ತೆ ಆನ್ಸರ್ಸ್ಗಳು. ನಾನು ಫಾರ್ ಎಕ್ಸಾಂಪಲ್ 2 + 2 ಅಂತ ಹೇಳಿದೆ, ಫಾಸ್ಟಾಗಿ ಆನ್ಸರ್ ಮಾಡ್ತೀರಿ ನೀವು. ಓಕೆ, 10 + 10 ಹೇಳಿದೆ, 12 + 12 ಹೇಳಿದೆ, 13 + 13 ಹೇಳಿದೆ. ಅವಾಗ ಮನುಷ್ಯಂದು ಎಕ್ಯುರೇಸಿ ಹೆಚ್ಚು ಕಡಿಮೆ ಆಗ್ಬೋದು, ಆನ್ಸರು ಫಾಸ್ಟಾಗಿ ಹೇಳೋತ್ನಾಗ ತಪ್ಪಾಗ್ಬೋದು. ಕಂಪ್ಯೂಟರ್ ಆಗ ಇಟ್ ಈಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಇಟ್ ಗಿವ್ಸ್ ಅ ಎಕ್ಯುರೇಟ್ ರಿಸಲ್ಟ್. ಸೊ ಅದೇನು ಹೇಳ್ತೇನೆ, ಒಂದೇದು ಹೈ ಪ್ರೊಸೆಸ್, ನೆಕ್ಸ್ಟ್ ಒನ್ ಎಕ್ಯುರೇಸಿ. ಇಟ್ ಈಸ್ ಎಕ್ಯುರೇಟ್ ಅಂದರೆ ರಿಸಲ್ಟ್ ಎಕ್ಯುರೇಸಿ ಕೊಡುತ್ತೆ. ಓಕೆ, ರಿಲಯಬಿಲಿಟಿ ಅಂದರೆ ಏನು ಹೇಳಿದೆ ನೀನೆ? ಕನ್ಸಿಸ್ಟೆಂಟ್ ರಿಸಲ್ಟ್. ಥ್ಯಾಂಕ್ ಯು. ಇಟ್ ಗಿವ್ಸ್ ಕನ್ಸಿಸ್ಟೆಂಟ್. ಈಗ ಎಕ್ಯುರೇಸಿ ಆ್ಯಂಡ್ ರಿಲಯಬಿಲಿಟಿ ಆಲ್ಮೋಸ್ಟ್ ಸೇಮು. ಏನು ಹೇಳಾಕತ್ತೇವೆ? ಎಷ್ಟೇ ಸ್ಪೀಡಾಗಿ ಎಕ್ಸಿಕ್ಯೂಟ್ ಮಾಡಲಿ, ಎಷ್ಟೇ ಸ್ಪೀಡಾಗಿ ಆನ್ಸರ್ ಕೊಡಲಿ, ಬಟ್ ಇಟ್ ಶುಡ್ ಬಿ ಅಕ್ಯುರೇಟ್ ಆ್ಯಂಡ್ ಆಲ್ಸೋ ಕನ್ಸಿಸ್ಟೆಂಟ್. ಅಂದರೆ ಸೇಮು ಎಲ್ಲ ಟೈಮಲ್ಲೂ, ಎಲ್ಲ ಪ್ರಾಬ್ಲಮಿಗೂ. ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೊಡ್ರಿ, ಇಂಟು ಕೊಡ್ರಿ, ಅಥವಾ ಲಾಗರಿಥಮಿಕ್ ಕೊಡ್ರಿ, ಆರ್ ಎಕ್ಸ್ಪೋನೆನ್ಷಿಯಲ್ ಪ್ರಾಬ್ಲಮ್ ಕೊಡ್ರಿ, ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ ಕೊಡ್ರಿ, ಯಾವುದೇ ಪ್ರಾಬ್ಲಮ್ ಕೊಡ್ರಿ, ಕಂಪ್ಯೂಟ್ರು ಹೆದರಲ್ಲ. ಕಂಪ್ಯೂಟ್ರು ಈಗ ನೋಡ್ರಿ, ನಮ್ಮ ದೇಶ ಈ ಪ್ರಾಬ್ಲಮ್ ಬೇಡ, ಐ ಆಮ್ ಓಕೆ ಫಾರ್ ದಿಸ್ ಒನ್, ಈ ಥರ ಇರುತ್ತೆ. ಚಾಯ್ಸಿಂಗ್ ಮಾಡ್ತೀವಿ ನಾವು.
ಬಟ್ ಕಂಪ್ಯೂಟರ್ ಆಗಲ್ಲ. ಇಟ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್, ಇಟ್ ಗಿವ್ಸ್ ಕನ್ಸಿಸ್ಟೆಂಟ್ ರಿಸಲ್ಟ್ ಇವನ್ ದೋ ಇಟ್ ರನ್ಸ್ ಆನ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಆ್ಯಂಡ್ ಸರ್ಕ್ಯೂಟ್ಸ್. ಏನು ಕನೆಕ್ಷನ್ನು ಎಲೆಕ್ಟ್ರಾನಿಕ್ಸ್ನಲ್ಲಿ ಯೂಸ್ ಮಾಡಿದ್ರು ರೈಟ್ ರಿಸಲ್ಟು ಕನ್ಸಿಸ್ಟೆಂಟ್ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ರಿಲಯಬಲ್ ಅಂತಾರೆ. ವರ್ಸ್ಟಾಲಿಟಿ ಅಂತಂದರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಎಷ್ಟು ಡೈವರ್ಸಿಟಿ ಎಷ್ಟಿದೆ ಅಂತ. ಬಿಸ್ನೆಸ್ ಪ್ರೊಸೆಸಿಂಗ್ ಅಂದರೆ ಸಿಂಪಲ್ ಎಡಿಷನ್ ಟು ಹೈ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ತನೂ ಫುಲ್ ಟೀಚಿಂಗ್ ಟ್ರೈನಿಂಗಲ್ಲಿ ಯೂಸ್ ಆಗುತ್ತೆ, ಸಿಮ್ಯುಲೇಷನ್ನಲ್ಲಿ ಯೂಸ್, ಮೀಡಿಯಾ ಎಂಟರ್ಟೈನ್ಮೆಂಟಲ್ಲಿ ಯೂಸ್ ಆಗುತ್ತೆ. ಸೊ ಎಲ್ಲ ಕಡೆ ಯೂಸ್ ಆಗುತ್ತೆ. ಇಂಟೆಲಿಜೆನ್ಸಿ ಅಂತಂದರೆ ಇಟ್ ಡಸ್ ನಾಟ್ ಫೀಲ್ ಟಯರ್ಡ್. ನೀವು 24 ಗಂಟೆನೂ ಕಂಪ್ಯೂಟರ್ ಆನ್ ಮಾಡಿಡ್ರಿ ಅದೇನು ಫೀಲ್ ಆಗಲ್ಲ. ಬಟ್ ನಾವೇನಾದರೂ 24 ಗಂಟೆ ವರ್ಕ್ ಮಾಡಿದೆವು ಅಂದರೆ ನಮ್ಗೆ ಟಯರ್ಡ್ ಆಗಿ ಶುರು ಆಗುತ್ತೆ, ಸಾಕು ಬೇಡಪ್ಪ ಅನಿಸುತ್ತೆ, ನಮ್ಮ ಎಕ್ಯುರೇಸಿ ಹಾಳಾಗುತ್ತೆ, ರಿಲಯಬಿಲಿಟಿ ಲಾಸ್ ಆಗ್ತದೆ. ಹ್ಯೂಮನ್ ಬೀಯಿಂಗಿಗೆ 24 ಗಂಟೆ ಕಂಟಿನ್ಯೂ ವರ್ಕ್ ಮಾಡಿದೆವು ಅಂದರೆ ಅಥವಾ 2 ಡೇಸ್ ವರ್ಕ್ ಮಾಡಿದರೆ ಎಕ್ಯುರೇಸಿ ಲಾಸ್ ಆಗುತ್ತೆ, ರಿಲಯಬಿಲಿಟಿ ಲಾಸ್ ಆಗುತ್ತೆ. ನಾನು ಮಾಡೋ ಕೆಲಸಗಳ ಬಗ್ಗೆ ಏನೋ ಇಲ್ಲಪ್ಪ ಸಾಕಪ್ಪ ನಾನು ಮಲಗಿದ್ರೆ ಸಾಕು ಅನ್ನೋಂಗೆ ಆ ಥರ ಇರುತ್ತೆ. ಬಟ್ ಕಂಪ್ಯೂಟರ್ ಹಾಗಲ್ಲ. ಈ ಒಂದು 24 hours ವರ್ಕ್ ಮಂತ್ಸ್ ಟುಗೆದರ್ ನಾನ್ ಸ್ಟಾಪ್. ಸೊ ದಿಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಓಕೆ, ನೋಡಿ ನೆನಪಿಟ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಏನು ಹೇಳಿದೆ, ಕೆಪಾಬಿಲಿಟೀಸ್ ಆಫ್ ಕಂಪ್ಯೂಟರ್ನಲ್ಲಿ 3: ಹ್ಯೂಜ್ ಡೇಟಾ ಸ್ಟೋರೇಜ್, ಪ್ರೊಸೆಸಿಂಗ್, ಇನ್ಪುಟ್ ಔಟ್ಪುಟ್ ವರ್ಕ್ ತಗೊಳುತ್ತೆ ಕಂಪ್ಯೂಟ್ರು. ಮೀನ್ಸ್ ವಾಟ್, ಎಷ್ಟೇ ಇನ್ಪುಟ್ ಕೊಡ್ರಿ, ಅದೇ ಥರ ಇನ್ಪುಟ್ ಕೊಟ್ಟರೆ ತಗೊಳುತ್ತೆ, ಡಿಪೆಂಡ್ಸ್ ಆನ್ ಔಟ್ಪುಟ್ ಕೊಡುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ. ಇವನ್ನೆಲ್ಲ ನೋಟ್ಸ್ ಮಾಡ್ಕೋಬೇಕಾ ನೀವು? ಯಾವಾಗ ನೀವು ಕಾಲೇಜಿಗೆ ಬರ್ತಿರಲ್ಲ ಆ ನೋಟ್ಸ್ ತೊಗೊಂಡು ಬರಬೇಕು. ನಾನು ಅಸೈನ್ಮೆಂಟಲ್ಲಿ ತೊಗೋತೀನಿ. ಇದೇನು ವಿಡಿಯೋ ನೋಡಿರಿ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ, ಅದನ್ನು ನೋಡಿಕೊಂಡು ಬರೀರಿ. ಹೈ ಪ್ರೊಸೆಸಿಂಗ್ ಸ್ಪೀಡ್ ಇದೆ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ಒಂದೇದು ಹೈ ಪ್ರೊಸೆಸಿಂಗ್ ಸ್ಪೀಡ್, ಎಕ್ಯುರೇಸಿ ಆ್ಯಂಡ್ ರಿಲಯಬಿಲಿಟಿ, ವರ್ಸ್ಟಾಲಿಟಿ ಆ್ಯಂಡ್ ಡೆಲಿಜೆನ್ಸಿ. ಇಷ್ಟು 5 ಕ್ಯಾರೆಕ್ಟರಿಸ್ಟಿಕ್ಸ್. ಅರ್ಥ ಆಯ್ತಲ್ಲ? 5 ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಹೈ ಪ್ರೊಸೆಸಿಂಗ್ ಸ್ಪೀಡ್, ಎಕ್ಯುರೇಸಿ, ರಿಲಯಬಿಲಿಟಿ, ವರ್ಸ್ಟಾಲಿಟಿ, ಡೆಲಿಜೆನ್ಸಿ, 5 ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ನಾವು ಇಲ್ಲಿ ಮುಟ್ಟು ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಹಿಸ್ಟ್ರಿ. ಓಕೆ, ಹಿಸ್ಟ್ರಿ ಆಫ್ ಕಂಪ್ಯೂಟರ್ನಲ್ಲಿ ಇಟ್ಸ್ ಇಂಟ್ರೆಸ್ಟಿಂಗ್ ಥಿಂಗ್. ಕಂಪ್ಲೀಟ್ ಕಂಪ್ಯೂಟರ್ ಮೀನ್ಸ್ ವಾಟ್, ಕಂಪ್ಯೂಟರ್ ಹೋದರೆ ಇಲ್ಲಿ 2 ಮೇಜರ್ ಡಿವಿಷನ್ಸ್ ಬರ್ತಾವೆ. ಒಂದು ನಾನ್ ಎಲೆಕ್ಟ್ರಾನಿಕ್ಸ್, ಒಂದು ಎಲೆಕ್ಟ್ರಾನಿಕ್ ಜನರೇಷನ್ಸ್ ಬರ್ತಾವೆ. ನಾನ್ ಎಲೆಕ್ಟ್ರಾನಿಕ್ಸ್ ಜನರೇಷನ್ ಅಂದರೆ ವಿದೌಟ್ ಪವರ್ ಏನು ಯೂಸ್ ಮಾಡ್ತಿದ್ದೇವೆ, ದಟ್ ಈಸ್ ನಾನ್ ಎಲೆಕ್ಟ್ರಾನಿಕ್ಸ್ ಜನರೇಟರ್ಸ್. ಓಕೆ 1 minute. ಇಲ್ಲೊಬ್ಬರು ಸೆಂಡ್ ದಿಸ್ ಕ್ಲಾಸ್. ಓಕೆ, ನೋ ಪ್ರಾಬ್ಲಮ್. ಅವ್ರಿಗೊಬ್ಬರಿಗೆ ಓಕೆ ಅಂದರೆ ಒಂದಿಷ್ಟು ಜನಕ್ಕೆ ನೆಟ್ ಮಾಡ್ಬೋದು. ಓಕೆ, ಆಮೇಲೆ ಯೂಟ್ಯೂಬ್ಗೆ ಹಾಕಿ ನಿಮ್ಗೆ ಲಿಂಕ್ ಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಅಂತಂದರೆ ಆ್ಯಕ್ಚುಲಿ ಇಸ್ ಅ ಹ್ಯೂಜ್ ಮೀನ್ಸ್ ಲೆಂದಿ ಪ್ರೊಸೆಸ್ ಇದೆ. ಈಗ ನಾವೇನು ಹೈ ಸೂಪರ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ, ಇದು ಒಂದು ದಿನದ ಪ್ರಯತ್ನ ಅಲ್ಲ. ಸೋ ಮೆನಿ ಮೆಥಮೆಟಿಕ್ಸ್ ಸೈಂಟಿಸ್ಟ್ ವರ್ಕ್ಸ್ ಟುಗೆದರ್ ಸೂಪರ್ ಕಂಪ್ಯೂಟರ್. ಓಕೆ, ಆ್ಯಕ್ಚುಲಿ ಟೋಟಲ್ ಏನು ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ನ 2 ಬ್ರಾಡ್ ಕ್ಯಾಟಗರೀಸ್ ಮಾಡ್ತೀವಿ. ಇಸ್ ನಾನ್ ಎಲೆಕ್ಟ್ರಾನಿಕ್ಸ್ ಜನರೇಷನ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್ ಜನರೇಷನ್. ನಾನ್ ಎಲೆಕ್ಟ್ರಾನಿಕ್ಸ್ ಜನರೇಷನ್ ಅಂದರೆ ವಿದೌಟ್ ಪವರ್ ಇಲ್ಲದೆ ಯೂಸ್ ಮಾಡ್ತೀವಲ್ಲ ಅದು ನಾನ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರು. ವಿತ್ ಪವರ್ ಯೂಸ್ ಮಾಡೋದು ಎಲೆಕ್ಟ್ರಾನಿಕ್ಸ್ ಜನರೇಷನ್ ಕಂಪ್ಯೂಟರ್, ಅಂದರೆ ಈಗ ಸದ್ದಿರೋ ಕಂಪ್ಯೂಟರ್. ಎಲೆಕ್ಟ್ರಾನಿಕ್ಸ್ ಜನರೇಷನ್ ಕಂಪ್ಯೂಟರ್ ಸ್ಟಾರ್ಟ್ ಆಗಿದ್ದು ಈಗ 1947. ಈಗ ಸೆಕೆಂಡ್ ವರ್ಲ್ಡ್ ಒಂದು ಇಟ್ಸ್ ಅ ನೈಸ್ ಸ್ಟೋರೀಸ್. ಆ್ಯಕ್ಚುಲಿ ಇವು ಹೇಗೆ ಇನೋವೇಷನ್ ಆಗಬೇಕು, ಹೊಸದೊಂದು ಕಂಡುಹಿಡಿಬೇಕು, ಒಂದು ಇನೋವೇಷನ್ ಆಗಬೇಕು. ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಓಕೆ, ಅದಕ್ಕೆ ಏನೋ ಒಂದು ಇನೋವೇಷನ್ ಇರಬೇಕು, ಏನೋ ಇರಬೇಕು. ಅವರು ಸೈಂಟಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸು, ಫಿಸಿಸಿಸ್ಟು, ಅವರು ಏನೋ ಅವ್ರ ಲೈಫನ್ನೇ ಅದಕ್ಕೆ ಕೊಟ್ಟು ಇನೋವೇಟ್ ಮಾಡ್ತಾರೆ. ಬಟ್ ಹಾಗೆ ಕೊಡಬೇಕಂದ್ರೆ ಏನೋ ಮೋಟಿವೇಶನ್ ಆಗಬೇಕು. ಆ್ಯಕ್ಚುಲಿ ಸೊ ಮೆನಿ ನ್ಯೂ ಕಂಪ್ಯೂಟರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ಈ ಎಲ್ಲ ಫೀಲ್ಡ್ಗಳು ಎಸ್ಪೆಷಲಿ ಲೈಕ್ ಟೆಲಿಕಮ್ಯುನಿಕೇಷನ್ ಫೀಲ್ಡು, ಇವೆಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ಈಸ್ ಅ ಮೋಟಿವೇಶನ್. ಇಂದಾನೆ ಇವೆಲ್ಲಷ್ಟು ಪ್ರವರ್ಧಕ್ಕೆ ಬಂದರೆ. ಯಾಕಂತಂದರೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಏನಾಯ್ತಂದರೆ ಇದು ಓನ್ಲಿ ಫಾರ್ ಏನು ಸೋಲ್ಜರ್ಸ್ ನಡುವೆ ಯುದ್ಧ ಅಲ್ಲದು. ಫಸ್ಟ್ ವರ್ಲ್ಡ್ ವಾರ್ ಆಗಿದೆ. ಫಸ್ಟ್ ವರ್ಲ್ಡ್ ವಾರು ಕಂಪ್ಲೀಟ್ ಬೇಸ್ಡ್ ಆನ್ ದ ಸೋಲ್ಜರ್ಸ್. ಬಟ್ ಸೆಕೆಂಡ್ ವರ್ಲ್ಡ್ ವಾರ್ ಬೇಸ್ಡ್ ಆನ್ ಟೆಕ್ನಾಲಜಿ.
ಯಾರು ಏನು ಟೆಲಿವಿಷನ್ ಈಗ ಯೂಸ್ ಮಾಡ್ತಿಲ್ಲ ಫೋನು ಅಥವಾ ಟೆಲಿಫೋನು ಅದನ್ನು ಎಫೆಕ್ಟಿವ್ ಆಗಿ ಕೊಂಡ್ರು. ಓಕೆ, ಈ ಕಂಪ್ಯೂಟರ್ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಲೆಟರ್ ಆಗ್ತಿದ್ದು, ಅರ್ಥ ಆಗ್ತಿದ್ಯಾ? ಅವೆಲ್ಲ ಏನು ಪ್ರಯೋಗ ಮಾಡಿದ ವಾರ್ನಲ್ಲಿ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಅವೆಲ್ಲವೂ ಒಂದು ಏನು ಕಮರ್ಷಿಯಲ್ ಆಗಿ ಒಂದು ಯೂಸಿಗೆ ಬಂದು ಅವು ಜಗಾಕ್ ಶುರುವಾದವು. ಓಕೆ, ಲಿವ್ ಇಟ್. ಇಟ್ಸ್ ಐ ವಿಲ್ ಶೇರ್ ಒನ್ ಡೇ, ಯಾವಾಗೋ ಒಂದು ಸರಿ ಆಫ್ಲೈನಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಇಟ್ಸ್ ಅ ನೈಸ್ ಸ್ಟೋರಿ, ಹೇಗೆ ನಾವು ಇದು ಕಂಪ್ಯೂಟರ್ ಆಯ್ತು ಅಂದರೆ. ಸೊ ಇಲ್ಲಿ ಟ್ಯಾಲಿಸ್ಟಿಕ್ಸ್ ಅಂತ ಮೆಮರಿ ಎಡ್ಸ್ ರೆಕಾರ್ಡ್ ಆ್ಯಂಡ್ ಡಾಕ್ಯುಮೆಂಟ್ ಥರ ತಗೊಂಡು ಸ್ಟಿಕ್ ಅಂತ ಇವ್ರು ತಗೊಂಡು ಇದ್ರ ಮೇಲೆ ಓದಲ್ಲಿ ಯೂಸ್ ಮಾಡ್ತಿದ್ರು. ಇದು ದಿಸ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಕಂಪ್ಯೂಟರ್, ಏನೋ ಓಲ್ಡ್ ಏನ್ಸೆಂಟ್ ಹಿಸ್ಟ್ರಿ ಟೈಮಲ್ಲಿ ಯೂಸ್ ಮಾಡಿರೋದು. ಓಕೆ, ಆ್ಯಕ್ಚುಲಿ ರೆಕಾರ್ಡ್ನಲ್ಲಿ ಹೇಳಬೇಕಂದ್ರೆ ಅಂದರೆ ಆಲ್ಮೋಸ್ಟ್ ರೆಕಾರ್ಡೆಡ್ ಅಂದರೆ ಇದು ಸೆಕೆಂಡ್ ಒನ್ ಅಬಾಕಸ್ ಫೈಂಡ್ ಔಟ್ ಮಾಡೋದವ್ರು ಆ್ಯಕ್ಚುಲಿ ಅಬಾಕಸ್ ಅಂತ. ಇದನ್ನ ಎಲ್ಲರೂ ಯೂಸ್ ಮಾಡಿರಿ ನೀವು. ಯಾವಾಗಂತಂದರೆ LKG UKG ಏನೋ ಸ್ಕೂಲ್ಗಳೊಳಗರ ಎಣಸಾಕ್ ಕೊಡ್ತಿದ್ರು ನಮಗೆ ಗೋಲಿ, ಈ ಥರ 1 2 3 ಅಂತ ಎಣಸ್ತಾಕ್ ಕೊಡ್ತಿದ್ರಲ್ಲ, ಅಬ್ಯಾಕಸ್ ಅಂತಾರ. Abacus is a mechanical device used to aid and performing mathematical calculations. ಯೂಸ್ ಮಾಡ್ತಿದ್ರು ಅಂದರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇಂಡಿವಿಜುವಲ್ ಲೈಕ್ ನೀವು ಯೂಸ್ ಮಾಡಿರಿ ಅನ್ಕೋತೀನಿ ನಾನು. ಇದನ್ನು ಯೂಸ್ ಮಾಡ್ತಿದ್ರು. ಆ್ಯಕ್ಚುಲಿ ಇದು ಮಾಡಿದ್ರು ಬಬ್ಲೋನಿಯಾ ಇನ್ 2400 ಇನ್ವೆಂಟೆಡ್ ಇನ್ ಚೀನಾ 500 BC ರೌಂಡಲ್ಲಿ ಎಕ್ಸಾಕ್ಟ್ ಇಯರಲ್ಲಿ 500 BCಯಲ್ಲಿ ಅಬ್ಯಾಕಸ್, ಈ ಮಾಡರ್ನ್ ಅಬ್ಯಾಕಸ್, ಇದು ಓಲ್ಡ್ ಐ ಥಿಂಕ್ ಈ ಸ್ಲೈಟ್ನೊಳಗೆ. ಸೊ ಇದು ಫಸ್ಟ್ ನಾನ್ ಜನರೇಷನ್ ಕಂಪ್ಯೂಟರ್ ಅಂತ ಅಂದ್ಕೋಬಹುದು. ಫಸ್ಟ್ ಎಲೆಕ್ಟ್ರಾನಿಕ್ಸ್ ಜನರೇಷನ್ ಇರ್ತಾವೆ, ನಾನ್ ಎಲೆಕ್ಟ್ರಾನಿಕ್ಸ್ ಜನರೇಷನ್ ಬೇರೆ ಬರ್ತಾವೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಬಹಳಷ್ಟು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇದು ಅಬ್ಯಾಕಸ್ ಫಸ್ಟ್ computer. Next one, it is a Napier bone. I hope all science students are ಬಗ್ಗೆ ಗೊತ್ತಿರುತ್ತೆ. John Napier is a famous mathematician. He has invented this is a second electronic generation computer. ಇದು Napier bone ಅಂತ 9 ಬೋನ್ಗಳನ್ನು ಈಗ ಕ್ಯಾಲ್ಕುಲೇಟಿಂಗ್ ಫೈಂಡ್ ಔಟ್ ಮಾಡ್ದ. ಇಟ್ಸ್ ಅ ನೈಸ್ ಸ್ಟೋರಿ ಆ್ಯಕ್ಚುಲಿ. ನೇಪಿಯರ್ ಬೋನ್ ಇದನ್ನು ಫೈಂಡ್ ಔಟ್ ಮಾಡಕ್ಕೆ ಅವಂಗ ಏನು ಮೋಟಿವೇಶನ್ ಎಲ್ಲಿ ಸಿಕ್ತು ಅಂತ ಅನ್ನೋದು. ಈ ಮಷೀನ್ ಬೇಸಿಕಲಿ ಅಲೌಡ್ ಆಪರೇಷನ್ ಟು ಮಲ್ಟಿಪ್ಲೈ ಕ್ಯಾಲ್ಕುಲೇಟ್ ಸ್ಕ್ವಯರ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಬೈ ಮೂವಿಂಗ್ ದ ರೋಡ್ಸ್ ಪ್ಲೇಸಿಂಗ್ ದೆಮ್ ಇನ್ ಎ ಸ್ಪೆಷಲಿ ಕನ್ಸ್ಟ್ರಕ್ಟೆಡ್ ಬೋರ್ಡ್. ಇದು ಈ ಥರ ನೀವು ಇದನ್ನು ರೋಲ್ ಮಾಡ್ತಾ ನೋಡಿದರೆ ನಮಗೆ ಮಲ್ಟಿಪ್ಲಿಕೇಶನ್ ಸ್ಕ್ವಯರ್ಸು ಇವನ್ನೆಲ್ಲ ಇದರಲ್ಲಿ ಮಾಡ್ಬೋದು, ಎಡಿಷನ್ ಸ್ಟ್ರಕ್ಚರ್ ಇದರಲ್ಲೇ. ಓಕೆ, ಫೈಂಡ್ ಔಟ್ ಮಾಡೋದಕ್ಕೆ ಅವನಿಗೆ ಮೋಟಿವೇಶನ್ ಏನಂತಂದರೆ ಆ್ಯಕ್ಚುಲಿ ನೇಪಿಯರ್ ಫಾದರು ಬ್ಯಾಂಕ್ ಎಂಪ್ಲಾಯ್ ಆಗಿರ್ತಾನೆ. ಓಲ್ಡ್ ಡೇಸ್ನಾಗ ಏನಾಗ್ತಿತ್ತಂದರೆ ಹೋಗೋದು ಮಾರ್ನಿಂಗ್ 9 o'clock ಹೋಗಿಬಿಡ್ತಿದ್ದ ಅವ್ರ ತಂದೆ. ಹೋಗಿ ಡೈಲಿ ಫುಲ್ ಕಂಪ್ಲೀಟ್ ಅಲ್ಲಿ ವರ್ಕ್ ಮಾಡ್ತಿದ್ದ. ಅಳಿದು ಬಿಡೋದು ಕ್ಯಾಲ್ಕುಲೇಷನ್ಸು, ಕೂಡಿಸೋದು ಕಳೆಯೋದು, ಎಷ್ಟು ಅಮೌಂಟ್ ಡೆಬಿಟ್ ಆಯಿತು, ಎಷ್ಟು ಅಮೌಂಟ್ ಕ್ರೆಡಿಟ್ ಆಯಿತು, ಎಲ್ಲ ಅಷ್ಟೊಂದು ಡಿಫಿಕಲ್ಟ್ ಆಗ್ತಿತ್ತು. ಅವನ್ನೆಲ್ಲ ಲೆಜ್ಜರ್ ತೊಗೊಂಡು ಮನೆಗೆ ಬರ್ತಿದ್ದ. ಮನೆಗೆ 8 9 ಆಗ್ತಿರೋದು ಬಂದು ಮತ್ತೆ ವಾಪಸ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಕೂತ್ಬಿಡ್ತಿದ್ದ. ಓಕೆ, ಇದರಿಂದ ನನ್ನ ತಂದೆ ನನಗೆ ಯಾವಾಗಲೇ ಕ್ಯಾಲ್ಕುಲೇಷನ್ ಯಾವಾಗ ಮಾಡ್ತಿರ್ತೀನಿ. ನಾನು ಬೆಳಗ್ಗೆ 7ಕ್ಕಿಂತ ಮೊದಲು ಹೋಗಿಬಿಟ್ಟಿರ್ತಿದ್ರು. ಬಂದು ಕೂಡ ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಬಿಡ್ತಿದ್ರು. ನೈಟ್ 11 12 ಯಾವಾಗೋ ಕ್ಯಾಲ್ಕುಲೇಷನ್ ಮಾಡಿ ಮುಗಿಸಿ ಮಲಗ್ತಿದ್ರು ಅವತ್ತೇ. ಅವಾಗ ನೇಪಿಯರಿಗೆ ಇದು ಬಂತು, ಏನಪ್ಪ ಇದು ಆದರೆ ನಮ್ಮ ತಂದೆ ನನಗೆ ಒಟ್ಟು ಟೈಮು ಕೊಡ್ತಿಲ್ಲ. ಹೀಗೆ ಅವಾಗ ಏನು ಮಾಡ್ದವ ಅಂದರೆ ಏನೋ ಒಂದು ನಮ್ಮ ಫಾದರಿಗೆ ಒಂದೇನೋ ಒಂದು ಡಿವೈಸ್ ರೆಡಿ ಮಾಡಿಕೊಡು, ಅದು ಕ್ಯಾಲ್ಕುಲೇಷನ್ ಈಜಿ ಆಗುತ್ತೆ, ಥರ ಮಾಡಿದರೆ ಕ್ಯಾಲ್ಕುಲೇಷನ್ ಈಜಿ ಆಗುತ್ತೆ ಅಂದು ಸ್ಟಾರ್ಟ್ ಮಾಡ್ದವ. ಆ್ಯಕ್ಚುಲಿ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗಿ ಅವ ಇನ್ವೆಂಟ್ ಇದು ಏನಾಯ್ತು ಅಂದರೆ ಮುಂದೆ ಈ ಡಿವೈಸು ಅವ್ರ ತಂದೆ ಮಾರ್ನಿಂಗ್ ಟು ನೈಟ್ 9 ಅಥವಾ 10 11ವರೆಗೂ ಮಾಡ್ತಿದ್ದಂದರೆ 14 hours ವರ್ಕ್ ಆವಾಗ ಅದು ಏನೋ ಬರೆಯೋದು ಲೆಕ್ಚರ್ ಬ್ಯಾಂಕ್ ವರ್ಕ್ ಎಲ್ಲ. ಇದ್ರ ನೇಪಿಯರ್ ಬೋನ್ ಯೂಸ್ ಮಾಡಿಕೊಂಡು ಓನ್ಲಿ 7 hours ಕಂಪ್ಲೀಟ್ ಬ್ಯಾಂಕ್ದು ವರ್ಕ್ ಮುಗಿಯಾಕತ್ಬಿಡ್ತು. ಬರೀ 7 hours ಕಂಪ್ಲೀಟ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವಯರ್ಸ್ ಇವೆಲ್ಲೋದ್ರಿಂದ ಆ ಬ್ಯಾಂಕದ್ದು ಏನು ವರ್ಕ್ ಇತ್ತು ನೋಡಿ 7 hours ಮುಗ್ದೇ ಬಿಡ್ತು.
ಸೊ ಅವಾಗ ಎಕ್ಸೈಟ್ಮೆಂಟು ಏನಿದು ಅಷ್ಟು ಬೆಸ್ಟ್ ಇದೆ ಅಂಥೇಳಿ ವರ್ಡ್ ಲುಕಿಂಗ್ ದಿಸ್ ಸೆಕೆಂಡ್ ಡಿವೈಸ್ ನಾನ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ನೇಪಿಯರ್ ಬೋನ್ ಇಲ್ಲಿ ಮಾಡಕ್ಕೆ ಶುರು ಮಾಡಿತ್ತು ಅಂತಂದರೆ ಎಲ್ಲ ಜನರು ಓಕೆ ಇದು ಯೂಸ್ ಮಾಡಿ ನೋಡೋಣ ಅಂತ ಸ್ಟಾರ್ಟ್ ಮಾಡಿದರು. ಇಟ್ ಈಸ್ ಲೇಟರ್ ವೆರಿ ಪಾಪ್ಯುಲರ್, ನೇಪಿಯರ್ ಬೋನ್ ಅಂತ ಪಾಪ್ಯುಲರ್ ಆಯಿತು. ಸೊ ನಾ ಏನು ಹೇಳಕ್ಕೊಟ್ಟಿರೋದಂದರೆ ಒಂದು ಇನೋವೇಷನಿಗೆ ಮೋಟಿವೇಶನ್, ನಿಮ್ಗೊಂದು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಒಂದು ಮೋಟಿವೇಶನ್ ಬೇಕಾಗುತ್ತೆ. ಆ ಮೋಟಿವೇಶನ್ ಇಸ್ ಒನ್. ಈಗ ಏನೋ ಅವ್ರ ಜಾಬ್, ಓಕೆ, ಆ ಜಾಬ್ನಿಂದ ಇವ್ ನೇಪಿಯರ್ ಫೇಮಸ್ ಮ್ಯಾಥಮೆಟಿಷಿಯನ್ ಇವ್ ಏನು ಮಾಡ್ದ, ಇದನ್ನು ಫೈಂಡ್ ಔಟ್ ಮಾಡ್ದ. ಓಕೆ, ಸೊ ಟುಡೇ ಐ ಹ್ಯಾವ್ teach you little bit only for history of abacus and Napier bone. We'll see later on so many histories in detail. Actually, our work is 1 minute. I'll show you. 1 minute. ಇನ್ನೊಂದು ಚೂರು ಹಿಸ್ಟ್ರಿ ಹೇಳ್ತೀನಿ, ಅಂದರೆ ಇಲ್ಲಾಂದರೆ ವಿಲ್ ಸ್ಟಾರ್ಟ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. 1 minute, ಎಲ್ಲರೂ ವೇಟ್ ಮಾಡಿ ಚೂರು, ಒಂಚೂರು ವೇಟ್. ಈಗ ಏನು ಕಾಣ್ತಿದ್ದೀರಿ ಸ್ಕ್ರೀನು? ಏನು ಕಾಣ್ತಿದ್ದೀರಿ? ಈಗ ನೋಡಿ, ಕಾಂಟ್ ಶೇರ್ ದ ಸ್ಕ್ರೀನ್ ಅಂತ. ಓಕೆ, ಸ್ಕ್ರೀನ್ ಶೇರಿಂಗ್ ಎರರ್ ಬರ್ತಿದೆ. ಓಕೆ, ಆ್ಯಕ್ಚುಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ನಿಮಗೆ. ನಾನು ನಿಮ್ಮದು ಫಸ್ಟ್ ಸೆಮಿಸ್ಟರ್ BSc ಫಸ್ಟ್ ಆ್ಯಂಡ್ BCA ಫಸ್ಟ್ದವ್ರಿಗೆ. ಸೊ ಕುಮಾರ್ ಮಠದ್ ಡೋಂಟ್ ಶೇರ್ ಪ್ರೆಸೆಂಟ್ ದ ಸ್ಕ್ರೀನ್ ಪ್ರೆಸೆಂಟ್ ಮಾಡಬೇಡ್ರಿ, ಕ್ಲೋಸ್ ಮಾಡಿರಿ. ಕುಮಾರ್ ಮಠದ್ ಕ್ಲೋಸ್ ಮಾಡಿರಿ ಸ್ಕ್ರೀನು, ಪ್ರೆಸೆಂಟ್ ಸ್ಕ್ರೀನ್ ಮಾಡಬೇಡ್ರಿ. ಓಕೆ, ಎಲ್ಲರಿಗೂ ಏನು ಹೇಳಕ್ಕೊಟ್ಟಿದ್ದೆ ಅಂದರೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಓಕೆ, ಕಂಫರ್ಟೇಬಲ್ ಅಂದರೆ ಐ ವಿಲ್ ಸ್ಟಾರ್ಟ್ ವಿತ್ ದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ್ಯಕ್ಚುಲಿ ಐ ವಾಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೀವು ಇದನ್ನು ಕಂಪ್ಲೀಟ್, ಇದು ಒಂದು ಕಲ್ತ್ರೆ ಕಂಪ್ಲೀಟ್ ಪ್ರೋಗ್ರಾಮ್, ಅಂದರೆ 6 ಸೆಮಿಸ್ಟರ್ ಪ್ರೋಗ್ರಾಮ್ ಕಲ್ತಂಗೆ. ಇಟ್ಸ್ ಅ ನೈಸ್ ಒನ್. ಐ ಫೀಲ್ ಟು ಟೀಚ್ ಇನ್ ಆಫ್ಲೈನ್ ಓನ್ಲಿ, ಬಟ್ ನಿಮ್ಮ ಇಷ್ಟ. ಏನು ಹೇಳ್ತೀರಿ ಎಲ್ಲರೂ? ಎಲ್ಲರಿಗೆ BSc ಫಸ್ಟ್ದವ್ರಿಗೆ BCA ಫಸ್ಟ್ದವ್ರಿಗೆ ಇರೋದು ಸಿ ಪ್ರೋಗ್ರಾಮ್ ಪ್ರಾಕ್ಟಿಕಲ್ ಇದೆ. ಇಲ್ಲೇ ಇಂಟ್ರಡಕ್ಷನ್ ಸ್ಟಾರ್ಟ್ ಮಾಡಲಿ ಆನ್ಲೈನು? ಯಾರಾದರೂ ಹೇಳ್ತೀರಿ? ಇಂಟ್ರಡಕ್ಷನ್ ಸ್ಟಾರ್ಟ್ ಮಾಡಂದರೆ ಆನ್ಲೈನ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಫಸ್ಟ್ ಚಾಪ್ಟರ್ ಮುಗಿದ್ಮೇಲೆ ಬೇಕಂದರೆ 17ನಿಂದ ಆಫ್ಲೈನ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಕವರ್ ಮಾಡೋಣ. ಓಕೆ ಓಕೆ ಎವ್ರಿ ಒನ್? ಓಕೆ, ಡನ್. ಓಕೆ,